ನೋಡಿ, ಬೇಸಿಗೆಗಾಲಕ್ಕೆ ಬೆಸ್ಟು ಗ್ರೀನ್ ಲೀಫಿ ವೆಜಿಟೇಬಲ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಕುಪೋದಿಕ ಅಂತ ಕರಿತೀವಿ ಇರೋದಲ್ಲಿ. ಗೆಸ್ ಮಾಡಿ ಯಾವುದು ಅಂತೇಳಿ. ಕರೆಕ್ಟ್, ಬಾಯಿ ಬಸಳೆ ಅಥವಾ ಬಸಳೆ ಸೊಪ್ಪು. ಉಪೋದಿಕ ಶೀತಲ ಸ್ನಿಗ್ಧ ಪಿಚ್ಚಲ ಅಂತ. ನೋಡಿ, ಇದು ಶೀತಲ ಸ್ನಿಗ್ಧ ಪಿಚ್ಚಲ, ಯಾಕಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ನೀರಿನಂಶ ಇದೆ, ಮಾಯಿಶ್ಚರ್ ಸಿಕ್ಕಾಪಟ್ಟೆ ಇರುತ್ತೆ. ಮ್ಯೂಸಿಲೇಜ್ ಅಂತ ಕರಿತೀವಿ. ಆ ಮ್ಯೂಸಿಲೇಜ್ ಇರೋದ್ರಿಂದ ಎಂಟೈರ್ ನಿಮಗೆ ಬಾಯಿಂದ ಹಿಡಿದು ಏನಲ್ ರೀಜನ್ ತನಕನೂ ಇದು ಕೋಟಿಂಗ್ ಮಾಡುತ್ತೆ. ಸೊ ಬಾಯಿ ಹುಣ್ಣಿಂದ ಹಿಡಿದು ಏನಲ್ ರೀಜನ್ ತನಕ ಲೈಕ್ ಪೈಲ್ಸು, ಫಿಷರ್ಸು, ಫಿಸ್ಟುಲ, ಇದಕ್ಕೆಲ್ಲ ತುಂಬಾ ಅನುಕೂಲ ಮಾಡುತ್ತೆ. ಒಳಗಡೆ ಗ್ಯಾಸ್ಟ್ರಿಕ್ ಲೈನಿಂಗಿಗೆ ಕೋಟಿಂಗ್ ಮಾಡೋದ್ರಿಂದ ಇದು ಗ್ಯಾಸ್ಟ್ರೈಟಿಸ್ನೂ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ಕಲ್ಲಿ ಬರೋ ಪೇನು ಕೂಡ ಕಡಿಮೆ ಮಾಡುತ್ತೆ. ನೀರಿನಂಶ ಮ್ಯೂಸಿಲೇಜ್ ಸಿಕ್ಕಾಪಟ್ಟೆ ಇರೋದ್ರಿಂದ ಇದು ಚರ್ಮಕ್ಕೂ ಒಳ್ಳೆಯದು, ತ್ವಚಕ್ಕೂ ಒಳ್ಳೆಯದು. ಹಾಗೆ ಬೀಟಾ ಕೆರೋಟಿನ್ ಸಿಕ್ಕಾಪಟ್ಟೆ ಇರುತ್ತೆ, ಕಣ್ಣಿಗೆ ಒಳ್ಳೆಯದು. ವೈಟಮಿನ್ ಸಿ ಇರುತ್ತೆ. ಗುರು ಆಹಾರ ಯಾಕೆಂತ ಹೇಳಿದ್ರೆ ಇದರಲ್ಲಿ ಸಾಲಿಬಲ್ ಡಯಟರಿ ಫೈಬರ್ ಇದೆ. ಈ ಫೈಬರ್ ಏನು ಮಾಡುತ್ತೆ, ನಾರಿನಂಶ ಈ ಮೋಷನ್ನ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಬಿಡೋದಿಲ್ಲ, ಹಾಗಾಗಿ ಕಾನ್ಸ್ಟಿಪೇಷನಿಗೂ ಒಳ್ಳೆಯದು, ಅನುಕೂಲ ಮಾಡುತ್ತೆ. ಸೊ ಇದು ಗುರು ಆಹಾರ ಇರೋದ್ರಿಂದ ನೀವು ಸ್ವಲ್ಪ ತಿಂದರೂ ಕೂಡ ನಿಮಗೆ ಹೊಟ್ಟೆಯಲ್ಲಿ ಈ ಫುಡ್ ಸೆಟೇಟಿ ಬರೋದಿಲ್ಲ. ಲೈಕ್ ಹಗಲೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ. ಬ್ರೈನ್ ಸಿಗ್ನಲ್ ಕೊಡುತ್ತೆ ಹೊಟ್ಟೆ ತುಂಬಿದೆ ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ಒಬೇಸಿಟಿ ಇದೆ, ತೂಕ ಕಡಿಮೆ ಮಾಡ್ಕೊಳೋರಿಗೆ ಬಸಳೆ ಸೊಪ್ಪು ತುಂಬಾ ಅನುಕೂಲ ಮಾಡುತ್ತೆ. ಹಾಗೆ ಋಷ್ಯ ಸೆಮೆನ್ ಸ್ಪರ್ಮ್ ಕ್ವಾಲಿಟಿನ ಸಖತ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇದೆ, ವಿಟಮಿನ್ B9 ಇದೆ, ವೈಟಮಿನ್ ಸಿ ಇದೆ, ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ. ಆದ್ದರಿಂದ ಇದು ಋಷ್ಯ ಸೆಮೆನ್ ಕ್ವಾಲಿಟಿನ ಹೆಲ್ಪ್ ಮಾಡುತ್ತೆ, ತುಂಬ ಇಂಪ್ರೂವ್ಮೆಂಟ್ ಮಾಡೋದು. ಯಾರಿಗೆಲ್ಲ ಇನ್ಫರ್ಟಿಲಿಟಿ ಇದೆ ಅವ್ರುಗಳು ತಗೋಬೋದು. ಪಿತ್ತ, ದಾಹ, ಅಸ್ರ, ತೃಷ್ಣ, ಅಗ್ನಿ. ಲೈಕ್ ಪಿತ್ತ ಅಂದರೆ ಲೈಕ್ ಕೂಲಿಂಗ್ ಕೆಪಾಸಿಟಿ ಇದೆ ಇದರಲ್ಲಿ. ದಾಹ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮೈ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಇದೆ, ವೈಟಮಿನ್ ಸಿ ಇದೆ. ಆಮೇಲೆ ಅಸ್ರ ಅಂದರೆ ಲೈಕ್ ಬ್ಲೀಡಿಂಗ್ ಡಿಸಾರ್ಡರ್ಸ್, ಎಸ್ಪೆಷಲಿ ಬ್ಲೀಡಿಂಗ್ ಪೈಲ್ಸ್ಗಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ಕಾಗಿ ಬ್ಲೀಡಿಂಗ್ ಆಗೋರಿಗೆ ಇದು ಸಖತ್ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇದು ನಾನು ಹೇಳಿದ್ನಲ್ಲ, ಮ್ಯೂಸಿಲೇಜ್ ಗ್ಯಾಸ್ಟ್ರಿಕ್ ಲೈನಿಂಗ್ ಮಾಡೋದ್ರಿಂದ ನಿಮಗೆ ಬ್ಲೀಡಿಂಗ್ ಆಗಲಿಕ್ಕೂ ಬಿಡೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್, ಯಾಕೆ ಬ್ಲೀಡಿಂಗ್ ಆಗ್ಲಿಕ್ಕೆ ಬಿಡೋಲ್ಲ ಅಂದರೆ ಇಲ್ಲಿ ವೈಟಮಿನ್ ಕೆ ಕೂಡ ಇನ್ಕ್ಲೂಡ್ ಆಗಿರೋವಂಥದ್ದು. ತೃಷ್ಣಾಗ್ನಿ, ಬಾಯಾರಿಕೆನ ಕಡಿಮೆ ಮಾಡೋದು. ಬೇಸಿಗೆಗಾಲದಲ್ಲಿ ನೀವು ಬೆಳಗ್ಗೆನೇ ಇದ್ರದ್ದು ಸಾಂಬಾರು, ಮಧ್ಯಾಹ್ನ ಸಾಂಬಾರು ಊಟ ಮಾಡಿದರೆ ಹಗಲೆಲ್ಲ ನೀರಡಿಕೆ ಆಗೋಲ್ಲ. ಸೊ ಡಯಾಬಿಟಿಸ್ನವ್ರಿಗೆ ಕೂಡ ತುಂಬಾ ಅನುಕೂಲ ಮಾಡುತ್ತೆ. ಮಲವೃದ್ಧಿಕಾರಿ ಅಂತ ಹೇಳಿದರೆ ಲೈಕ್ ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡುತ್ತೆ. ಮೋಷನ್ ಕೆಪಾಸಿಟಿನ ತುಂಬ ತಿಣ್ಕೋವಂಥದ್ದು ಮಾಡಲ್ಲ. ಹಾಗಾಗಿ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆ ಅವ್ರಿಗೆ ಕೂಡ ತುಂಬಾ ಅನುಕೂಲ ಮಾಡುತ್ತೆ. ಐರನ್ನು, ವೈಟಮಿನ್ ಸಿ, ವಿಟಮಿನ್ ಕೆ, ಬಿ ಕಾಂಪ್ಲೆಕ್ಸು ಎಲ್ಲ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ.